ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಈಗ ಪವಿತ್ರಾಗೆ ಟೆನ್ಷನ್ ಶುರುವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಒದ್ದಾಡ್ತಾ ಇದ್ದಾರಂತೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದ್ದಂತೆಯೇ ಪವಿತ್ರ ಮೌನ ವಹಿಸಿದ್ದಾರೆ. ಜೈಲು ಅಧಿಕಾರಿಗಳನ್ನು ಕೇಳಿ ಮಾಹಿತಿ ಕೂಡ ಪಡೆದಿದ್ದಾರೆ. ಏನೇನು ಆಗ್ತಾ ಇದೆ, ಕೋರ್ಟಲ್ಲಿ ಏನು ಎತ್ತ ಅಂತ, ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಸೇರಿಸಲಾಗಿದೆ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಹಾಕಿದ್ದಾರೆ. ಪವಿತ್ರಾಗೆ ಈಗ ಟೆನ್ಷನ್ ಶುರುವಾಗಿದೆ. ಸಹಜವಾಗಿಯೇ ದರ್ಶನ್ ಏನು ಸಮಾಧಾನವಾಗಿಲ್ಲ. ನಿನ್ನೆ ರಾತ್ರಿ ನಿದ್ದೆ ಬಂದಿಲ್ಲ ಅಂತ ಅವ್ರಿಗೂ ಕೂಡ. ಊಟ ತಿಂಡಿ ಸೇರ್ತಾ ಇಲ್ಲ ಅಂತ ಸ್ಥಿತಿ. ಈ ಸಾಮಾನ್ಯನ 3991 ಪುಟಗಳ ಚಾರ್ಜ್ ಶೀಟ್, ಎಲ್ಲ ಅಂಶಗಳು ಕೂಡ ಸೇರಿವೆ ಅದರಲ್ಲಿ. ಎಲ್ಲ ಅಂಶಗಳು ನೋಡಿ, ಬಾಕ್ಸಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಎಲ್ಲವನ್ನೂ ಕೂಡ ಏನು ಅಂದರೆ ಸಾಕಷ್ಟು ಹೋಮ್ವರ್ಕ್ ಮಾಡಿ ಏನೇನು ಸೇರಿಸಬೇಕೋ ಅವೆಲ್ಲ ಸಂಗತಿಗಳನ್ನು ಕೂಡ ಒಳಗೊಂಡಿರುವಂಥ ಚಾರ್ಜ್ ಶೀಟ್. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋಣ. ನಮ್ಮ ಪ್ರತಿನಿಧಿ ಮಂಗಳ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಪ್ರಜ್ವಲ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. FSL ರಿಪೋರ್ಟ್ ಏನು ಬರೋದು ಬಾಕಿ ಇದೆ, ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಜೊತೆ ನಾನು ಮಾತಾಡ್ತೀನಿ. ಹಾಗೆ ನೀವಿಬ್ಬರು ಕೂಡ ಸಂಪರ್ಕದಲ್ಲಿರಿ. ಇನ್ನಷ್ಟು ಸಂಗತಿಗಳನ್ನು ಮಾತಾಡೋಣ. ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಪವಿತ್ರ ಗೌಡ ಪುತ್ರಿ ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ಪವಿತ್ರ ಅವರ ಮಗಳು ಹಾಕಿರುವಂಥ ಪೋಸ್ಟ್, ತಾಯಿಯನ್ನು ನೆನೆದು ಪೋಸ್ಟ್ ಹಾಕಿರುವಂಥ ಮಗಳು, ಇಬ್ಬರು ತಬ್ಕೊಂಡಿರುವಂಥ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾರೆ. ಪರಿಸ್ಥಿತಿ ಏನೇ ಇರಲಿ ನನ್ನ ಸಹಾಯಕ್ಕೆ ಬಂದೇ ಬರ್ತಾರೆ, ನಾನು ನನ್ನ ಕಣ್ಣು ಮುಚ್ಕೊಂಡು ನಂಬಿದ್ರು ಕೂಡ ಅದು ನೀನೇ ಅಮ್ಮ. ನೋಡಿ, ಮಕ್ಕಳೇ ರೀ. ಹೀಗಾಗಿ ಆಕೆಯನ್ನು ಬೆಸ್ಟ್ ಅಮ್ಮ ಅಂತ ನಾನು ಕರಿತೀನಿ ಅಂತ ಭಾವನಾತ್ಮಕವಾಗಿ ಅವರ ಮಗಳು ಪೋಸ್ಟ್ ಮಾಡಿರೋದು. ಪವಿತ್ರ ಅವರ ಪುತ್ರಿ ಹಾಕಿರುವಂಥ ಪೋಸ್ಟ್, ಅದನ್ನು ನಾವು ತೋರಿಸ್ತಾ ಇದ್ದೀವಿ. ಯಾರು ಏನೇ ಅಂದರೂ ಕೂಡ ನೀನು ನನಗೆ ಬೆಸ್ಟ್ ಅಮ್ಮ ಅನ್ನುವಂಥ ಮಾತನ್ನು ಹೇಳಿರೋದಿದ್ದಿಲ್ಲ ಅದು. ಈ ತಂದೆ ತಾಯಿಗಳು ಮಾಡೋವಂಥ ತಪ್ಪುಗಳೇ ಮಕ್ಕಳೇನು ಮಾಡ್ತಾವೆ ಪಾಪ. ಎಸ್, ನಮ್ಮ ಪ್ರತಿನಿಧಿ ಮಂಗಳ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಗಳ, ಗಮನಿಸಬೇಕಾದಂಥ ಸಂಗತಿ, ಆಕೆಯ ಮಗಳು ಹಾಕಿರುವಂಥ ಪೋಸ್ಟನ್ನು ನಾವು ಗಮನಿಸ್ತಾ ಇದ್ವಿ. ಒಂದು ಕನ್ನಡದಲ್ಲಿ ಒಂದು ಹಾಡಿದೆ, ನೀವು ಕೂಡ ಕೇಳಿರ್ತೀರಿ, ನಾವು ಕೂಡ ಕೇಳಿದ್ದೀವಿ. ಅಮ್ಮ ನೀನೇನೇ ಅಂದರು ನೀನು ನನ್ನ ದೇವರು ಅನ್ನುವಂಥ ಹಾಡು ಶುರುವಾಗುತ್ತೆ. ತಾಯಿಯನ್ನು ನೆನೆದು ಹಾಕಿರುವಂಥ ಪೋಸ್ಟು ನೋಡಿ. ತಂದೆ ತಾಯಿಗಳು ಏನು ಬೇಕಾದ್ರೂ ತಪ್ಪು ಮಾಡ್ಬೋದು, ಆದರೆ ಮಕ್ಕಳದ್ದೇನು ತಪ್ಪಿರುತ್ತೆ. ಈಗ ನಿಜಕ್ಕೂ ಪಾಪ ತೊಂದರೆ ಪಡ್ತಿರುವಂಥವ್ರು ಮಕ್ಕಳು, ಏನಂತೀರಿ? ಅಫ್ಕೋರ್ಸ್ ಹೌದು ರಂಗನಾಥ್. ಅಂದರೆ ಒಂದು ಗಾದೆ ಮಾತೇ ಇದೆ, ಎಂಥವಳೆ ಆಗಿದ್ರೂ ಪರವಾಗಿಲ್ಲ, ತಾಯಿ ಇರಬೇಕು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಸೊ ಅದರಂತೆ ಈಗ ಏನು ತಾಯಿ ಮತ್ತು ಮಕ್ಕಳ ಬಾಂಧವ್ಯ ಇದೇ ರೀತಿ ಇರುತ್ತೆ. ಯಾವತ್ತೇ ಆದರೂ ಮಕ್ಕಳು ಸಹ ಆಗಿರ್ಬೋದು ತಾಯಿಯನ್ನು ಬಿಟ್ಕೊಡೋದಕ್ಕಾಗಿದ್ರೆ ಅದು ಯಾವುದೇ ರೀತಿ ಸಂದರ್ಭ ಸಿಚುವೇಶನ್ನು ಹೇಗೆ ಬರಲಿ, ಸೊ ತಾಯಿ ಮಾತ್ರ ಮಕ್ಕಳನ್ನು ಕೂಡ ಯಾವತ್ತೂ ಕೂಡ ಬಿಟ್ಕೊಡೋದಕ್ಕೆ ಹೋಗೋದಿಲ್ಲ. ಜೊತೆಗೆ ಈಗ A1 ಆರೋಪಿ ಆಗಿರೋ ಪವಿತ್ರ ಗೌಡ ಸೇರಿದಂತೆ 17 ಜನರ ಮೇಲೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂಥದ್ದು. ಅದ್ರ ಜೊತೆಗೆ ಈಗ ಆಲ್ರೆಡಿ ಪವಿತ್ರ ಗೌಡ ಬೇಲ್ ಕೂಡ ರಿಜೆಕ್ಟ್ ಆಗಿರುವಂಥದ್ದು. ಈ ಒಂದು ಬೆನ್ನಲ್ಲೇ ಪವಿತ್ರ ಗೌಡ ಮಗಳು ಖುಷಿ ಗೌಡ ಪೋಸ್ಟ್ ಅನ್ನ ಹಾಕಿರುವಂಥದ್ದು ಒಂದು ರೀತಿ ಎಮೋಷನಲ್ ಪೋಸ್ಟ್ ಇದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವುದೇ ಸಿಚುವೇಶನ್ ಇರಲಿ, ಯಾವುದೇ ಸಂದರ್ಭಗಳಾಗಿರ್ಲಿ, ಪರಿಸ್ಥಿತಿ ಹೇಗೆ ಇರಲಿ, ನಾನು ಕಣ್ಮುಚ್ಕೊಂಡು ನಂಬ್ತಾ ಇದ್ರು ಸಹ ನನ್ನ ತಾಯಿ ನನ್ನ ಸಹಾಯಕ್ಕೆ ಬಂದೇ ಬರ್ತಾಳೆ. ಸೊ ಇಂಥ ಒಂದು ತಾಯಿಯನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ, ಲವ್ ಯು ಅಮ್ಮ ಅನ್ನೋ ಒಂದು ಪೋಸ್ಟ್ ಅನ್ನ ಪವಿತ್ರ ಗೌಡ ಮಗಳು ಖುಷಿ ಗೌಡ ಒಂದು ರೀತಿ ತಾಯಿಯನ್ನ ತಬ್ಬಿಕೊಂಡಿರೋ ಪೋಸ್ಟ್ ಅನ್ನ ಫೋಟೋವನ್ನು ಹಾಕೋ ಮೂಲಕ ಈ ಒಂದು ಅನಿಸಿಕೆಯನ್ನ ಹಂಚಿಕೊಂಡಿರುವಂತದ್ದು. ಅಫ್ಕೋರ್ಸ್ ಈ ಹಿಂದೆ ಕೂಡ ಪವಿತ್ರ ಗೌಡ ಬಗ್ಗೆ ಖುಷಿ ಗೌಡ ಒಂದು ಪೋಸ್ಟ್ ಅನ್ನ ಹಾಕಿದ್ರು, ಅಂದ್ರೆ ನೀನು ಶತಕೋಟಿಯಲ್ಲಿ ಒಬ್ಬಳು, ಯಾಕಂದ್ರೆ ನನಗೆ ಈ ಸ್ಫೂರ್ತಿ ನೀನೆ, ಯಾಕಂದ್ರೆ ಈ ತರ ಸಿಚುವೇಶನ್ ಅಲ್ಲಿ ನನಗೆ ಯಾವ ರೀತಿ ಸ್ಟ್ರಾಂಗ್ ಆಗಿರ್ಬೇಕು, ಗಟ್ಟಿಯಾಗಿ ನಿಂತ್ಕೋಬೇಕು ಅಂತ ನೀನು ನನಗೆ ಕಲಿಸ್ಕೊಟ್ಟು ಹೋಗಿದ್ಯಾ, ಅದನ್ನೇ ನಾನು ಮುಂದುವರಿಸಿದ್ದೀನಿ, ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋ ಒಂದು ಪೋಸ್ಟ್ ಅನ್ನ ಈ ಹಿಂದೆ ಖುಷಿ ಗೌಡ ಹಂಚ್ಕೊಂಡಿರುವಂತದ್ದು. ಜೊತೆಗೆ ಏನು ಪವಿತ್ರ ಗೌಡ ಅವರು ಹೊರಗಡೆ ಇದ್ದಾಗ ಅವರು ಸಾಕಷ್ಟು ಬಿಸ್ನೆಸ್ ಗಳಲ್ಲಿ ತೊಡಗಿಕೊಂಡಿದ್ರು, ರೆಡ್ ಕಾರ್ಪೆಟ್ ಸ್ಟುಡಿಯೋ ಆಗಿರ್ಬೋದು, ಅದೆಲ್ಲವನ್ನ ಕೂಡ ಅದರ ಜವಾಬ್ದಾರಿ ಅಂದ್ರೆ ಖುಷಿ ಗೌಡಗೆ ಜಸ್ಟ್ ಇನ್ನ 15 ವರ್ಷಗಳು ಮಾತ್ರ. ಈಗ ಆಲ್ರೆಡಿ ಪವಿತ್ರ ಗೌಡ ಏನೆಲ್ಲ ಬಿಟ್ಟು ಹೋಗಿದಾರೋ ಆ ಬಿಸ್ನೆಸ್ ನಾನು ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು, ಅಂದ್ರೆ ಈಗ ಆಲ್ರೆಡಿ ಅವರು ಜೈಲು ಪಾಲಾಗಿ ಸುಮಾರು 90 ದಿನಗಳಾಗ್ತಾ ಬಂತು. ಅವತ್ತಿನಿಂದ ಕೂಡ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ, ಬಿಸ್ನೆಸ್ ನ ಕೂಡ ನೋಡ್ಕೊಂಡು. ಜೊತೆಗೆ ಮನೆಯಲ್ಲಿ ಪವಿತ್ರ ಗೌಡ ತಾಯಿ ತಂದೆ ಎಲ್ಲರೂ ಇದ್ದಾರೆ, ಅವ್ರನ್ನ ಕೂಡ ಒಂದು ರೀತಿ ಅವರಿಗೂ ಕೂಡ ಒಂದು ನೀವು ಸ್ಟ್ರಾಂಗ್ ಆಗಿರಿ ಅಂತ ಹೇಳ್ಕೊಂಡು ಧೈರ್ಯವನ್ನ ತುಂಬಿದ ಖುಷಿ ಗೌಡ ಅವರು, ಅಂದ್ರೆ ತಾಯಿ ಇಲ್ಲದೆ ಇದ್ರು ನಾನು ಸ್ಟ್ರಾಂಗ್ ಆಗಿರ್ತೀನಿ
ಆಗ್ತೀನಿ ಅಂತ ಹೇಳ್ಬಿಟ್ಟು ಒಂದ್ ರೀತಿ ಮುಂದುವರಿತಿರುವಂತದ್ದು. ಪವಿತ್ರ ಗೌಡ ಹಸ್ಬೆಂಡ್ ಮಾಜಿ ಗಂಡ ಏನಿದ್ದಾರೆ ಸಂಜಯ್ ರಾವ್ ಅವ್ರು ಕೂಡ ಹೇಳಿದ್ರು, ಅಂದ್ರೆ ನನ್ನ ಮಗಳು ತುಂಬಾನೇ ಸ್ಟ್ರಾಂಗು, ಅವಳಿಗೆ ಗೊತ್ತು ಹೇಗಿರ್ಬೇಕು, ಹೇಗಿದನ್ನೆಲ್ಲ ಒಂದ್ ರೀತಿ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಹೀಗಾಗಿ ಈ ಒಂದ್ ರೀತಿ ಎಮೋಷನಲ್ ಪೋಸ್ಟ್ ಅಂತಾನೆ ಹೇಳ್ಬೋದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಸೊ ಇದು ಸಂಗತಿ, ನಾವು ಸಾಕಷ್ಟು ವಿವರಗಳನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಕೊಡ್ತಾ ಇದ್ದೀವಿ. ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಮಾಹಿತಿ ಕೇಳಿದ್ದಾರೆ ದರ್ಶನ್. ಸಂಬಂಧಪಟ್ಟಂತ ಪೊಲೀಸರಿಂದ ಮಾಹಿತಿಯನ್ನು ಪಡೆದಿದ್ದಾರೆ, ಜೈಲು ಸಿಬ್ಬಂದಿ ಬಳಿ ಮಾಹಿತಿಯನ್ನು ಪಡೆದಿದ್ದಾರೆ ದರ್ಶನ್. ಏನೇನಾಗಿದೆ ಏನು ಎತ್ತ ಅಂತ ಸಿಬ್ಬಂದಿಯ ಊಟ ಕೊಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ದರ್ಶನ್ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಗೊತ್ತಿದೆಯಾ ಅಂತ ಕೇಳಿದ್ದಾರೆ. ಎಷ್ಟು ಸಾಕ್ಷಿ, ಏನು ಸಂಗತಿಗಳು, ಇದೆಲ್ಲದರ ಬಗ್ಗೆನೂ ಕೂಡ ದರ್ಶನ್ ವಿಚಾರಿಸಿದ್ದಾರೆ. ಏನಾದರೂ A2 ಇರೋದನ್ನು ಏನಾದರೂ A1 ಮಾಡಿದ್ರಾ ಅಂತ ಕೂಡ ಕೇಳಿದ್ರಂತೆ. ಇನ್ನು ಚಾರ್ಜ್ ಶೀಟ್ ಪುಟಗಳ ಸಂಖ್ಯೆ 3991. ಆ ಪುಟಗಳ ಸಂಖ್ಯೆ ಕೇಳಿದ್ರೆ ದಂಗಾಗಿ ಹೋಗಿದ್ದಾರೆ ದರ್ಶನ್. ಸೊ ಇಷ್ಟೊಂದು ಎಷ್ಟು ವಿವರಗಳಿರ್ಬೋದು ಹಾಗಾದರೆ ನನ್ನ ಬಗ್ಗೆ ಅನ್ನುವಂಥ ಪ್ರಶ್ನೆ ಅತ್ಯಂತ ಸಹಜವಾಗಿ ಮೂಡಿರುತ್ತೆ. ನೋಡಿ ಎಂಥ ಸ್ಥಿತಿ. ಇನ್ನು ಟೆನ್ಷನ್ ಶುರುವಾಗಿದೆ. ನೆನ್ನೆ ರಾತ್ರಿಯಿಂದ ನಾವು ತೋರಿಸ್ತಾ ಇದ್ವಿ, ಬೆಳಗಿನ ನಮ್ಮ ನ್ಯೂಸಲ್ಲೂ ಕೂಡ ನಾವು ತೋರಿಸ್ತಾ ಇದ್ವಿ. ನೆನ್ನೆ ರಾತ್ರಿ ಸರಿ ನಿದ್ದೆ ಮಾಡಿಲ್ಲ, ಬೆಳಗ್ಗೆ ತಿಂಡಿ ತಿಂದಿಲ್ಲ. ದಯವಿಟ್ಟು ನಮ್ಮ ಕುಟುಂಬದ ಸದಸ್ಯರ ಜೊತೆಗೆ ಮಾತಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೂಡ ಕೇಳಿದಾರಂತೆ. ಜಾಸ್ತಿ ಮಾತಾಡ್ತಿಲ್ಲ, ಮೌನವಾಗಿದ್ದಾರೆ, ಏಕಾಂಗಿಯಾಗಿ ದರ್ಶನ್ ಕೂತಿದ್ದಾರೆ. ನೋಡಿ ಹೇಗಿದ್ದಂಥ ಸ್ಥಿತಿಗತಿಗಳು ಯಾವ ರೀತಿ ಆಗಬಹುದು ಅಂತ. ಬೆಂಗಳೂರು ಜೈಲಲ್ಲಿ ಹಾಯಾಗಿದ್ದಂಥ ವ್ಯಕ್ತಿ ಜೈಲು ನಂಗಿತ್ತ ಅತಿಯಾದಂಥ ಹುಚ್ಚಾಟಗಳನ್ನು ಮಾಡಿ ಈಗ ಬಳ್ಳಾರಿಗೆ ಹೋಗಿ ಕೂತ್ಕೊಂಡಿರೋದು. ಜೈಲಿನ ಅಧೀಕ್ಷಕಿಗೆ ಮನವಿ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ನನಗೊಂದು ಫೋನ್ ಕೊಡಿ ಅಂತ. ಇನ್ನು ಸಂಜೆ 4 ಗಂಟೆಗೆ ದರ್ಶನ್ ಇರುವ ಸೆಲ್ನಲ್ಲಿ ಟಿವಿ ವ್ಯವಸ್ಥೆ ಮಾಡ್ತಾರಂತೆ. ಯಾವುದೋ ಹಳೆ ಟಿವಿನ ರಿಪೇರಿ ಮಾಡಿಕೊಡ್ತಾರೆ. 15ನೇ ಸೆಲ್ನಲ್ಲಿ ಟಿವಿ ವ್ಯವಸ್ಥೆ ಮಾಡಿಕೊಡುತ್ತಂತೆ ಸಿಬ್ಬಂದಿ. ಈಗಾಗಲೇ ಶೇಷ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಪದೇ ಪದೇ ಟಿವಿ ಬೇಕು ಅಂತ ಕೇಳ್ತಾ ಇದ್ದಾರಂತೆ ದರ್ಶನ್. ಟೈಮ್ ಹೋಗಲ್ಲ, ಜೊತೆಗೆ ಈ ನನ್ನ ಬಗ್ಗೆನೂ ಕೂಡ ಏನೇನು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥ ಕುತೂಹಲ ಮನುಷ್ಯನಿಗೆ ಇದ್ದೇ ಇರುತ್ತೆ ಸಹಜವಾಗಿ. ಹೀಗಾಗಿ ಅಂತೂ ಇಂತೂ ಜೈಲಿನ ಸಿಬ್ಬಂದಿ ಒಂದು ಟಿವಿಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಯಾವುದೋ ಹಳೆಯ ಟಿವಿಯನ್ನು ನೋಡಿ, ಅದೇ ಹೇಳ್ತಿರೋದು, ಈಗ ಹಳೆಯ ಟಿವಿನ ರಿಪೇರಿ ಮಾಡಿಕೊಡ್ತಾರೆ. ನೋಡಿ ಎಂಥ ಈ ಹಳೆಯ ಟಿವಿಯಿಂದ ಈಗ ಹಳೆಯ ಟಿವಿ ತನಕ ಬಂದಿದೆ ಬದುಕು. ಇದೇ ನೋಡಿ ಜೀವನ ಅಂತ ಸಂಗತಿ ಇದು. ಬನ್ನಿ ನಮ್ಮ ಪ್ರತಿನಿಧಿ ವಿನಾಯಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಾಯಕ, ನಾವು ಗಮನಿಸ್ತಾ ಇದ್ದೀವಿ ಟಿವಿ ಬೇಕು ಅಂತ ಪದೇ ಪದೇ ದುಂಬಾಲು ಬಿದ್ದಿದ್ರು ದರ್ಶನ್. ಹೀಗಾಗಿ ಸಂಜೆಯ ವೇಳೆಗೆ ಟಿವಿನ ವ್ಯವಸ್ಥೆ ಮಾಡ್ತಾರೆ ಅಂತ ನೀವು ಮಾತಾಡ್ತಿದ್ದಂಥ ಮಾತುಗಳು ನಾನು ಕೇಳಿದೆ. ಯಾವುದೋ ಹಳೆಯ ಟಿವಿಯನ್ನು ರಿಪೇರಿ ಮಾಡಿಕೊಡ್ತಾ ಇದ್ದಾರೆ ಅಂತ ನಾನು ಅದಕ್ಕೆ ಹೇಳಿದೆ. ಹಳೆಯ ಟಿವಿಯಿಂದ ಈಗ ನೋಡಿ ಈಗ ಹಳೆ ಟಿವಿ ತನಕ ಬಂದಿದೆ ಅಂತ ಒಂದು ಸ್ಥಿತಿ. ಬೆಂಗಳೂರಿನಿಂದ ಬಳ್ಳಾರಿಗೆ ಬಂದಿರೋದು ಪರಿಣಾಮ ಇದು. ಹೆಂಗಿದೆ ಅಂತ ಮನಸ್ಥಿತಿ, ಸಾಕಷ್ಟು ವಿವರಗಳನ್ನು ಕೂಡ ಕಲೆ ಹಾಕ್ಲಿಕ್ಕೆ ಪಾಪ ಹರಸಾಹಸ ಮಾಡ್ತಾ ಇದ್ದಾರಂತೆ ದರ್ಶನ್. ಸಂಬಂಧಪಟ್ಟಂಥ ಆ ಪೊಲೀಸ್ ಸಿಬ್ಬಂದಿನ ಕೇಳ್ತಾ ಇದ್ದಾರಂತೆ, ಏನಾದರೂ ಮಾಹಿತಿ ಇದೆಯಾ, ಮಾಹಿತಿ ಇದ್ದರೆ ಕೊಡಿ ಅಂತ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ವಿವರ ವಿನಾಯಕ್? ಖಂಡಿತ ರಂಗನಾಥ, ನಟ ದರ್ಶನ್ ಅವರು ಸ್ಟಾರ್ಗಿರಿದ್ದ ಅಂದರೆ ಕಣ್ಣಿಗೆ ಕಂಡಿದ್ದನ್ನು ಕೂಡ ಕೊಳ್ಳುವಂಥ ಸಾಮರ್ಥ್ಯ ಇರುವಂಥದ್ದು. ಆದರೆ ಈಗ ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ ಅವರ ಪರಿಸ್ಥಿತಿ ನೋಡಿದರೆ ನಿಜಕ್ಕೂ ಕೂಡ ಒಂದು ರೀತಿ ಏನನ್ಸುತ್ತೆ ಅಂತಂದರೆ, ಒಂದು ಟಿ ವಿ ಕೇಳಬೇಕು ಅಂದರೂ ಕೂಡ ನಿರಂತರವಾಗಿ 3 ದಿನದ ಮನವಿಯನ್ನು ಮಾಡ್ಕೋಬೇಕು, ಗೋಗರಿಬೇಕು. ತದನಂತರದಲ್ಲಿ ಅವರಿಗೆ ಟಿವಿಯನ್ನು ಕೊಡುವಂಥ ವ್ಯವಸ್ಥೆ ಕೂಡ ಈಗ ಮಾಡ್ತಾ ಇದ್ದಾರೆ. ಅಂದರೆ ಅದು ಕೂಡ ಹಳೆ ಟಿವಿಯನ್ನು ರಿಪೇರಿ ಮಾಡಿ ದರ್ಶನ್ ಅವರಿರುವಂಥ ಹೈ ಸೆಕ್ಯೂರಿಟಿ ಸೆಲ್ನ 19ನೇ ಸೆಲ್ಗೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಕೂಡ ನಿಂತಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರವಾಗಿ ಅವರಿಗೆ ನಿರಂತರವಾಗಿ ಮಾಹಿತಿಯನ್ನು ಪಡಲಿಕ್ಕೆ ಜೈಲಿಗೆ ಅಂದರೆ ಅವರಿರ್ತಕ್ಕಂಥ ಸೆಲ್ ಬಳಿ ಬಂದಿರತಕ್ಕಂಥ ಎಲ್ಲ ಸಿಬ್ಬಂದಿಗಳನ್ನು ಪದೇ ಪದೇ ಕೇಳ್ತಾ ಇದ್ರು. ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಅಂಶಗಳು ಏನಿದ್ದಾವೆ ಮತ್ತು ಸಾಕ್ಷಿಗಳು ಯಾವ್ಯಾವ ರೀತಿ ಕಲೆ ಹಾಕಿದ್ದಾರೆ, ಈ ದರ್ಶನ ಆರೋಪಿ ಸ್ಥಾನ ಯಾವ ರೀತಿ ಇದೆ ಎಲ್ಲವನ್ನು. ಒಂದು ನಿಮಿಷ ಆಗಿ ನೀವು ಸಂಪರ್ಕದಲ್ಲಿ